ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಮ್ಮ ಕಣ್ಗಳಿಗೆ ನಾವು ಹೇಗೆ ಕೂಲಿಂಗ್ ಗ್ಲಾಸ್ನ ಹಾಕೋತೀವೋ ಅದೇ ರೀತಿ ಕ್ಯಾಮ್ರಾಗಳಿಗೂ ಕೂಡ ಒಂದು ಕೂಲಿಂಗ್ ಗ್ಲಾಸ್ ಇದೆ. ಅದು ಯಾವುದಪ್ಪ ಅಂತಂದರೆ ND ಫಿಲ್ಟರ್ಸ್. ND ಫಿಲ್ಟರ್ಸ್ ಅಂತ ಅಂದರೆ ನ್ಯೂಟ್ರಲ್ ಡೆನ್ಸಿಟಿ ಫಿಲ್ಟರ್ಸ್ ಅಂತ. ಇದರಲ್ಲಿ ವೇರಿಯಸ್ ಟೈಪ್ ಆಫ್ ಫಿಲ್ಟರ್ಸು ಇದೆ. ಅದನ್ನು ನಾನು ನನ್ನ DJI Osmo ಆ್ಯಕ್ಷನ್ ಕ್ಯಾಮ್ರಾಗೆ ತರಿಸಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊನ್ನೆ ನಾನು ಅಮೆಝಾನ್ ಸೇಲಲ್ಲಿ ಈ ಪ್ರಾಡಕ್ಟ್ನ ತರಿಸಿದ್ದು. ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ಗೆ ಬೇಕಾಗಿರೋದು ಮೇನ್ ಇಂಪಾರ್ಟೆಂಟು ಈ ಒಂದು ಚಾಕು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡುತ್ತೆ. ಹೌದು, ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ಸೊ ಇದರಲ್ಲಿ ಬಿಲ್ ಇದೆ. ನನಗೆ ಇದು ಬಿದ್ದಿದ್ದು ಬಂದು ಆಲ್ಮೋಸ್ಟ್ ಅರೌಂಡ್ 2900 ರುಪೀಸ್ ಈ ಪ್ರಾಡಕ್ಟು ನನಗೆ ಕಾಸ್ಟ್ ಬಿತ್ತು. ಇದರಲ್ಲಿ ಟೋಟಲು 4 ND ಫಿಲ್ಟರ್ಸ್ ಬಂದಿದೆ. ಅಂದರೆ 3 ND ಫಿಲ್ಟರ್ಸ್ ಬಂದಿದೆ, ಒಂದು CPL ಬಂದಿದೆ. CPL ಅಂತ ಅಂದರೆ ಸರ್ಕ್ಯುಲರ್ ಪೋಲರೈಸರ್ ಫಿಲ್ಟರ್ ಅಂತ. ಇದು ಉಪಯೋಗಗಳು ಎಲ್ಲ ಹೇಳ್ತೀನಿ ನಾನು, ಹೇಗೆ ಉಪಯೋಗಿಸ್ತೀವಿ ಏನು ಅಂತ. ನಾನು ತರಿಸಿರೋದು ಬಂದು ಟೆಸ್ಲಿನ್ ಅನ್ನೋ ಕಂಪ್ನಿ ಪ್ರಾಡಕ್ಟ್ನ ನಾನು ತರಿಸಿದ್ದೀನಿ. ಇದರಲ್ಲಿ 4 ND ಫಿಲ್ಟರ್ಸ್ ಇರುತ್ತೆ. ಇಲ್ಲಿ ಹಿಂದೆಗಡೆ ನಮಗೆ ವೇರಿಯಸ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಆಮೇಲೆ. ಈಗ ಓಪನ್ ಮಾಡ್ತಾಯಿದ್ದೀನಿ, ಬನ್ನಿ. ಬಾಕ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಮೇಲ್ಗಡೆ ಕ್ಯಾಮ್ರಾ ಫಿಲ್ಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಫಿಲ್ಟರ್, ಇದಕ್ಕೆ ಗಮ್ಮಿಂಗ್ ಏನೋ ಮಾಡಿದಾರಲ್ಲ. ಓಕೆ, ಇಲ್ಲಿ 4 ಫಿಲ್ಟ್ರ್ ಕೊಟ್ಟಿದ್ದಾರೆ, ತೋರಿಸ್ತೀನಿ ನಿಮಗೆ. ಓಕೆ ನೋಡಿ, ಇಲ್ಲಿ 4 ಫಿಲ್ಟರ್ ಇದೆ. ಒಂದು CPL, ND8, ND16 ಮತ್ತು ND32 ಅಂತ. ಓಕೆ, ಇದರಲ್ಲಿ ಉಪಯೋಗಗಳು ಏನು ಪ್ರತಿಯೊಂದು ನಾನು ತಿಳಿಸ್ತೀನಿ. ಇದನ್ನು ನನ್ನ DJI Osmo ಆ್ಯಕ್ಷನ್ಗೆ ಹೇಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ. ಈಗ ನನ್ನ ಹತ್ರ ಇದೆ ಇಲ್ಲಿ DJI Action 5 Pro. ಇದ್ರ ಮೇಲ್ಗಡೆ ನಿಮಗೆ ಒಂದು ರಬ್ಬರ್ ಕೊಟ್ಟಿದ್ದಾರೆ. ಆ ರಬ್ಬರ್ನ ಫಸ್ಟು ರಿಮೂವ್ ಮಾಡಬೇಕು. ರಿಮೂವ್ ಮಾಡಾದ್ಮೇಲೆ ಕ್ಲೀನ್ ಮಾಡಬೇಕಲ್ಲ, ಲೆನ್ಸ್ ಕ್ಲೀನ್ ಮಾಡಬೇಕು. ಸೊ ಇವಾಗ ND ಫಿಲ್ಟರ್ 8ನ ಹಾಕ್ತೀನಿ ಫಸ್ಟು. ಓಕೆ, 8 ನೋಡಿ, ಇಲ್ಲಿ ನೀಟಾಗಿ ಅದಕ್ಕೆ ಆಪ್ಷನ್ಗಳು ನೀಟಾಗಿ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ. ಇದನ್ನು ನೋಡಿ ಹಾಕ್ತಾಯಿದ್ದೀನಿ. ಇಷ್ಟೇ, ಹಿಂಗೆ ಹಾಕಿದ್ರೆ ಸೊ ಇದು ND8. ನಿಮಗೆ ಇದ್ರದ್ದು ವೀಡಿಯೋಗಳನ್ನ ನಾನು ಸಪ್ರೇಟ್ ಮಾಡಿ ಹಾಕ್ತೀನಿ. ಎಲ್ಲ ಫಿಲ್ಟರ್ಸ್ನು ಯೂಸ್ ಮಾಡಿಬಿಟ್ಟು ಹಾಕ್ತೀನಿ. ಇದನ್ನು ಉಪಯೋಗಗಳು ಏನೇನು ಅಂತ ತಿಳ್ಕೊಂಬರೋಣ. ND ಫಿಲ್ಟರ್ 8 ಅಂತ ಅಂದರೆ ಫಸ್ಟ್ ಆಫ್ ಆಲ್ ಫಿಲ್ಟರ್ಸ್ ಅಂದರೆ ಏನು. ಈಗ ನಾವು ಕಣ್ಣುಗಳಿಗೆ ನಮಗೇನು ಲೆನ್ಸ್, ನಮ್ಮ ಕಣ್ಣಲ್ಲಿರೋ ಲೆನ್ಸ್ಗೆ ಏನೂ ಆಗಬಾರ್ದು ಅಂತ ನಾವು ಕೂಲಿಂಗ್ ಗ್ಲಾಸ್ನ ಹಾಕೋತೀವಿ ಅಲ್ವಾ. ಅದೇ ರೀತಿ ಈ ಕ್ಯಾಮ್ರಾ ಲೆನ್ಸ್ಗಳಿಗೆ ಏನೂ ಆಗಬಾರ್ದು ಅಂತ ಈ ಫಿಲ್ಟರ್ಸ್ನ ನಾವು ಹಾಕ್ತೀವಿ. ಈ ಫಿಲ್ಟರ್ಸ್ ಯೂಸ್ ಮಾಡೋದ್ರಿಂದ ಈ ಹೊರಗಡೆ ಬರೋ ಲೈಟ್ನ ಇದು ರೆಡ್ಯೂಸ್ ಮಾಡುತ್ತೆ, ಮತ್ತು ಶಟರ್ ಸ್ಪೀಡ್ ಕಂಟ್ರೋಲ್ ಕೂಡ ಇದರಲ್ಲಿ ಆಟೋಮೆಟಿಕ್ಕಾಗಿ ಆಗುತ್ತೆ. ನಿಮಗೆ ಈ CPL ಅಂತ ಇನ್ನೊಂದು ಫಿಲ್ಟರ್ ಇದೆ. ಇದು ಬಂದು ಸರ್ಕ್ಯುಲರ್ ಪೋಲರೈಸರ್ ಫಿಲ್ಟರ್ ಅಂತ. ಇದು ನಿಮಗೆ ಹೇಗೆ ಯೂಸ್ ಆಗುತ್ತೆ ಅಂತಂದರೆ, ಈಗ ರಿಫ್ಲೆಕ್ಷನ್ಸ್ ಬರ್ತಿರುತ್ತೆ, ಯಾವುದೋ ಕನ್ನಡಿ ಶೂಟ್ ಮಾಡಬೇಕಾಗಿರ್ಬೋದು, ಮತ್ತು ವಾಟ್ರು ಲೆವೆಲ್ ಶೂಟ್ ಮಾಡಬೇಕಾದ್ರೆ ರಿಫ್ಲೆಕ್ಷನ್ಸ್ ಬರುತ್ತೆ, ಒಂದು ಗ್ಲೇರ್ ಬರುತ್ತಲ್ಲ, ಆ ಗ್ಲೇರ್ನ ತಡೆಯೋಕ್ಕೋಸ್ಕರ ಇದು CPL ಅನ್ನೋ ಫಿಲ್ಟರ್ನ ಯೂಸ್ ಮಾಡಿಕೊಂಡು ನಾವು ವಿಡಿಯೋ ಮಾಡ್ಬೋದು. ಇದೆಲ್ಲ ಔಟ್ಡೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ND ಫಿಲ್ಟರ್ಸ್ ಬಂದು ಲೈಟ್ ರಿಡಕ್ಷನ್ನ ಎಷ್ಟು ಸ್ಟಾಪ್ಗಳು ಮಾಡುತ್ತೆ ಅಂತಂದರೆ, ND8 ಬಂದು 3 ಸ್ಟಾಪ್ ಮಾಡುತ್ತೆ, ND16 ಬಂದು 4 ಸ್ಟಾಪ್ ಮಾಡುತ್ತೆ, ಮತ್ತು ND32 ಬಂದು 5 ಸ್ಟಾಪ್ಗಳಲ್ಲಿ ಲೈಟ್ ರಿಡಕ್ಷನ್ ಮಾಡುತ್ತೆ. ND8 ಬಂದು 12.5% ಲೈಟ್ ಟ್ರಾನ್ಸ್ಮಿಷನ್ನ ಕಮ್ಮಿ ಮಾಡುತ್ತೆ. ND16 ಬಂದು 6.25 ಲೈಟ್ ಟ್ರಾನ್ಸ್ಮಿಷನ್ನ ಕಮ್ಮಿ ಮಾಡುತ್ತೆ. ಇದೆಲ್ಲ ಪರ್ಸೆಂಟೇಜಲ್ಲಿರುತ್ತೆ. ಮತ್ತು ND32 ಬಂದು 3.125% ಲೈಟ್ ಟ್ರಾನ್ಸ್ಮಿಷನ್ನ ಕಮ್ಮಿ ಮಾಡುತ್ತೆ. ND8ನ ನಾವು ನಾರ್ಮಲ್ ಡೇಸ್ಗಳಲ್ಲಿ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ಲೌಡಿ ಡೇಸು, ಈ ಡೇಸ್ಗಳೆಲ್ಲ ಈ ND8 ಫಿಲ್ಟರ್ನ ಯೂಸ್ ಮಾಡ್ಬೋದು. ಯಾಕೆ ಅಂತಂದರೆ ಲೈಟ್ನ ಒಂದು ಸ್ವಲ್ಪ ಜಾಸ್ತಿ ಅಲೋ ಮಾಡೋದಕ್ಕೆ ಈ ಫಿಲ್ಟರ್ನ ಯೂಸ್ ಮಾಡ್ಬೋದು. ಹಾಗೂ ND16 ಬಂದು ಈ ನಾರ್ಮಲ್ ಬ್ರೈಟ್ ಕಂಡೀಷನ್ಸ್ ಇರುತ್ತೆ కదా, ಫಾರ್ ಎಕ್ಸಾಂಪಲ್ 27-28 ಡಿಗ್ರಿ ಸನ್ನಿ ವೆದರಲ್ಲಿ ಇದನ್ನು ಯೂಸ್ ಮಾಡ್ಬೋದು. ND32 ಬಂದು
ತುಂಬ ಹಾರ್ಶ್ ಸಮ್ಮರ್ ಮತ್ತು ಹಾರ್ಶ್ ಲೈಟ್ ಇದ್ದಾಗ ND32 ಫಿಲ್ಟರ್ನ ಯೂಸ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡ್ಬೋದು. ಇದರಿಂದ ಏನು ಉಪಯೋಗ ಅಂತಂದರೆ ನಿಮಗೆ ದ ಕ್ವಾಲಿಟಿ ಆಫ್ ದ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡೆಪ್ತ್ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲೈಟ್ ತುಂಬ ಒಳಗಡೆ ಬರೋದ್ರಿಂದ ದ ವಿಡಿಯೋ ಕ್ವಾಲಿಟಿ ಹಾರ್ಶ್ನ ಕಮ್ಮಿ ಮಾಡಿ ಒಂದು ಪ್ರಾಪರ್ ಗುಡ್ ವಿಡಿಯೋ ಪ್ರಾಡಕ್ಟ್ನ ಇಲ್ಲಿ ನಿಮಗೆ ಕೊಡುತ್ತೆ. ಸೊ ಈ ಫಿಲ್ಟರ್ಸ್ನ ಯೂಸ್ ಮಾಡಿ ನಾನು ವಿಡಿಯೋ ಮಾಡ್ತೀನಿ, ಬನ್ನಿ ಅದನ್ನು ಚೆಕ್ ಮಾಡೋಕ್ಕೆ ಹೋಗೋಣ. ನೀವು ನೋಡ್ತಿರೋದು ಬಂದು ವಿತೌಟ್ ND ಫಿಲ್ಟರ್ಸು. ಇವಾಗ ನಾನು ND8 ಫಿಲ್ಟರ್ನ ಯೂಸ್ ಮಾಡ್ತೀನಿ. ನೋಡಿ, ಇದು ND8 ಫಿಲ್ಟರು, ಇದನ್ನು ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನೀಟಾಗಿ ಬಿಸಿಲು ಎಲ್ಲ ಇದ್ದರೆ ರೆಕಾರ್ಡ್ ಮಾಡ್ಬೋದಿತ್ತು, ಬಟ್ ಈಗ ಇತ್ತೀಚೆಗೆ ಬೆಂಗಳೂರಲ್ಲಿ ತುಂಬ ಮಾನ್ಸೂನ್ ಇರೋದ್ರಿಂದ ಅಷ್ಟೇನು ವಿಸಿಬಿಲಿಟಿ ಕಾಣಿಸಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ತಿರೋದು ಬಂದು ND8 ಫಿಲ್ಟರ್ನಲ್ಲಿ ಬರ್ತಿರೋ ವಿಡಿಯೋ. ಈಗ ND16 ಹಾಕ್ತಾಯಿದ್ದೀನಿ. ಇವಾಗ ನೀವು ನೋಡ್ತಿರೋದು ಬಂದು ND16ನಲ್ಲಿ ರೆಕಾರ್ಡ್ ಆಗ್ತಿರುವಂತಹ ವಿಡಿಯೋ. ಈಗ ND32 ಫಿಲ್ಟರ್ನ ಹಾಕ್ತಾ ಇದ್ದೀನಿ. ND32 ಫಿಲ್ಟರ್ನಲ್ಲಿ ಆವಾಗಲೇ ಹೇಳ್ದಂಗೆ ನಾನು 5 ಸ್ಟಾಪ್ಸ್ನ ಕಮ್ಮಿ ಮಾಡುತ್ತೆ. ಮೋಸ್ಟ್ಲಿ ಇವಾಗ ನಿಮಗೆ ಡಾರ್ಕ್ ಆಗಿ ಕಾಣಿಸ್ತಿರ್ಬೋದು ವಿಡಿಯೋ. ಲಿಟ್ರಲಿ ನನಗೆ ಹೇಗೆ ಏನು ರೆಕಾರ್ಡ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. CPNನ ಯೂಸ್ ಮಾಡೋದಕ್ಕೆ ಯಾವುದಾದ್ರು ಕೆರೆ ಹತ್ರ ಹೋಗಬೇಕು, ಅದನ್ನು ನಾನು ಚೆಕ್ ಮಾಡಿಬಿಟ್ಟು ಹಾಕ್ತೀನಿ ವಿಡಿಯೋ. ಈ ND ಫಿಲ್ಟರ್ಸ್ನ ಯೂಸ್ ಮಾಡಿ ವಿಡಿಯೋ ಮಾಡೋದನ್ನ ನೀವು ನೋಡ್ಕೊಂಬಂದು ಎಷ್ಟು ಡಿಫ್ರೆನ್ಸಿಯೇಷನ್ ಕಾಣಿಸ್ತು ಅಂತ ನಿಮಗೆಲ್ಲ ಗೊತ್ತಾಯಿತು. ಸೊ ಇದೇ ರೀತಿ ND ಫಿಲ್ಟರ್ಸ್ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಯಾವುದೇ ರೀತಿ ಬೈಕಿಂಗ್ ಬಗ್ಗೆ, ಟೆಕ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಸೊ ನಾನು ನಿಮಗೆ ಬೇಗ ರಿಪ್ಲೈ ಮಾಡೋಕ್ಕೆ ನನ್ನ ಕೈಲಾದಷ್ಟು ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡೋದು ಮಾತ್ರ ಮರೆಯಲೇಬೇಡಿ.